ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಶ್ಲೋಕ 3. ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತಃ. ಪರಮಾಕ್ಷರ ಎನಿಸಿದ ಪರತತ್ವವೇ ಬ್ರಹ್ಮ ಜೀವ ಸ್ವರೂಪ ಮತ್ತು ಜೀವಕ್ಕೆ ಸಂಬಂಧಿಸಿದ ಸಮಷ್ಟಿ ಪಿಂಡಾಂಡವನ್ನು ಆಧ್ಯಾತ್ಮ ಎನ್ನುತ್ತಾರೆ. ಜೀವ ಜಡಗಳ ಅಭಿವ್ಯಕ್ತಿಗೆ ಕಾರಣವಾದ ಭಗವಂತನ ಬಗೆ ಬಗೆಯ ಸೃಷ್ಟಿ ಕ್ರಿಯೆಗೆ ಕರ್ಮ ಎಂದು ಹೆಸರು. ಯಾವುದು ಸರ್ವೋತ್ತಮವೋ ಅವಿನಾಶಿಯೋ ಅದು ಬ್ರಹ್ಮ. ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದೋ ಅದು ಆಧ್ಯಾತ್ಮ. ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗೆ ಕಾರಣವಾದ ವ್ಯಾಪಾರವೇ ಕರ್ಮ. ಬ್ರಹ್ಮವೇ ಈ ವಿಶ್ವದಲ್ಲೆಲ್ಲ ಸರ್ವೋತ್ತಮವಾದುದು, ಸರ್ವಶ್ರೇಷ್ಠವಾದುದು. ಉಳಿದಿರುವುದೆಲ್ಲ ಅದರ ಆಧಾರದ ಮೇಲೆ ಇರುವುದು. ಈ ಪ್ರಪಂಚದಲ್ಲಿ ಬ್ರಹ್ಮನ ವಿನಃ ಉಳಿದುದು ಎಲ್ಲವೂ ಸಹ ಹುಟ್ಟು ಸಾವು ಚಕ್ರದಲ್ಲಿ ಸಿಕ್ಕಿ ನರಳುತ್ತಿರುವುದು. ಬ್ರಹ್ಮ ಮಾತ್ರ ಅದಕ್ಕೆ ಸಿಕ್ಕಿಲ್ಲ. ಅದು ಎಂದೆಂದೂ ಇರುವುದು. ಅದು ಇಲ್ಲದೆ ಕಾಲವೇ ಇಲ್ಲ. ಅದನ್ನು ಯಾವುದೂ ಇಲ್ಲದಂತೆ ಮಾಡಲಿಕ್ಕೂ ಆಗುವುದೂ ಸಹ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಬ್ರಹ್ಮ ಅಂದರೆ ಪರಂ ಬ್ರಹ್ಮ, ಪರಮಂ ಅಕ್ಷರ. ಭಗವಂತ ಎಲ್ಲರಿಗಿಂತ ಹಿರಿದಾದ ಪರಮಂ ಬ್ರಹ್ಮ, ಆತ ಪರಮಾಕ್ಷರ. ಅಂತಹ ಭಗವಂತನ ಬಗೆಗೆ ತಿಳಿದುಕೊಳ್ಳಬೇಕು ಎನ್ನುವುದು ಬ್ರಹ್ಮ ಪದದ ಹಿಂದಿನ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಈ ರೀತಿ ವರ್ಣಿಸಿದ್ದಾರೆ. ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಭಗವಂತ ಬೆಳಕುಗಳಿಗೆ ಬೆಳಕು ನೀಡುವ ಸ್ವರೂಪ. ಎಲ್ಲರ ಚಿಂತನೆಯ ಕೊನೆಯ ಗುರಿ, ಎಲ್ಲ ಜ್ಞಾನದ ಗಮ್ಯ ಆ ಭಗವಂತ. ಇಲ್ಲಿ ಭಗವಂತನನ್ನು ಪರಮ ಮಹಾಬ್ರಹ್ಮ ಎನ್ನುತ್ತಾರೆ. ಬ್ರಹ್ಮ ಎಂದರೆ ಜೀವ, ಪರಬ್ರಹ್ಮ ಎಂದರೆ ಮುಕ್ತರಾದ ಜೀವರು. ಪರಮ ಬ್ರಹ್ಮ ಎಂದರೆ ಶ್ರೀತತ್ವ, ನಿತ್ಯ ಮುಕ್ತಲಾದ ಶ್ರೀಲಕ್ಷ್ಮಿ. ಪರಮ ಮಹಾಬ್ರಹ್ಮ ಎಂದರೆ ನಾರಾಯಣ. ಭಗವಂತ ಪರಾಯಣರಿಗೂ ಕೂಡ ಪರಮ. ಇಲ್ಲಿ ಪಾರಾಯಣರು ಎಂದರೆ ನಮಗೆ ಆಸರೆ ಆಗಿರುವ ತತ್ವಾಭಿಮಾನಿ ದೇವತೆಗಳು. ಭಗವಂತ ಸರ್ವ ದೇವತೆಗಳ ಒಡೆಯ. ಇದು ನಾವು ತಿಳಿದುಕೊಳ್ಳಬೇಕಾದ 6 ಸಂಗತಿಗಳಲ್ಲಿ ಒಂದಾದ ಬ್ರಹ್ಮ ಪದದ ಅರ್ಥ. ಮುಂದುವರಿದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಭಾವ ಆಧ್ಯಾತ್ಮಂ ಉಚ್ಯತೆ ಎಂದು. ಇಲ್ಲಿ ಸ್ವಭಾವ ಎಂದರೆ ತನ್ನತನ, ಜೀವದ ಇರುವಿಗೆ ಬಗೆ ಮತ್ತು ಜೀವ ಸ್ವಭಾವ. ನಾವು ಭಗವಂತನನ್ನು ಅರಿಯುವ ಮೊದಲು ನಮ್ಮ ಜೀವ ಸ್ವಭಾವವನ್ನು ಅರಿಯಬೇಕು. ನಾನು ಅಂದರೆ ಏನು? ನನ್ನಲ್ಲಿರುವ ಉತ್ತಮ ಅಂಶ ಪ್ಲಸ್ ಪಾಯಿಂಟ್ ಯಾವುದು, ಕೆಟ್ಟ ಅಂಶ ಮೈನಸ್ ಪಾಯಿಂಟ್ ಯಾವುದು ಎಂದು ನಿರಂತರ ನಾವು ನಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ಆದರೆ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಇನ್ನೊಬ್ಬರ ಬಗ್ಗೆ ತೀರ್ಪು ಕೊಡುವುದರಲ್ಲಿ ಕಳೆಯುತ್ತೇವೆ. ನಮಗೆ ಈ ದೇಹದಲ್ಲಿ ಕಣ್ಣು, ಕೈ, ಕಾಲು ಹಾಗೂ ಇತರ ಅಂಗಾಂಗಗಳನ್ನು ಬಿಟ್ಟು ಒಂದು ನಾನು ಎನ್ನುವ ವಸ್ತು ಇದೆ ಎನ್ನುವ ಅರಿವೇ ಇರುವುದಿಲ್ಲ. ಮೊದಲು ನಾವು ಜೀವದ ಇರುವಿಕೆಯನ್ನು ತಿಳಿದುಕೊಳ್ಳಬೇಕು. ನಂತರ ಅದರ ಸ್ವಭಾವವೇನು ಎಂದು ತಿಳಿಯಬೇಕು. ಸಾಮಾನ್ಯವಾಗಿ ನಮಗೆ ನಮ್ಮ ಜೀವ ಸ್ವಭಾವ ಏನು ಎಂದು ತಿಳಿದಿರುವುದೇ ಇಲ್ಲ. ನಾವು ಪ್ರಭಾವದಲ್ಲೇ ಬದುಕುತ್ತಿರುತ್ತೇವೆ. ಜೀವ ಅನ್ನುವುದು ಅತಿ ಸೂಕ್ಷ್ಮವಾದ ವಸ್ತು. ಅದು ಹೃತ್ಕಮಲ ಮಧ್ಯದಲ್ಲಿ ಅನಾಹತ ಚಕ್ರವೆಂಬ ಶಕ್ತಿ ಕೇಂದ್ರದಲ್ಲಿ ಇದೆ. ಈ ಜೀವ ಎನ್ನುವುದು ಕೋಣೆಯಲ್ಲಿ ಹಚ್ಚಿದ ಪುಟ್ಟ ದೀಪದಂತೆ. ದೀಪ ಇಡೀ ಕೋಣೆಯನ್ನು ಬೆಳಗಿಸುವಂತೆ. ಜೀವ ಅತಿ ಸೂಕ್ಷ್ಮವಾದರೂ ಕೂಡ ಅದರ ಬೆಳಕು ಇಡೀ ದೇಹವನ್ನು ವ್ಯಾಪಿಸಿರುತ್ತದೆ. ಇಂತಹ ಜೀವ ಮತ್ತು ಜೀವ ಸ್ವಭಾವವೇ ಆಧ್ಯಾತ್ಮ. ಕೃಷ್ಣ ಮುಂದುವರೆದು ಹೇಳುತ್ತಾನೆ, ಈ ಪ್ರಪಂಚ ಎಂದರೆ ಭೂತ ಮತ್ತು ಭಾವ, ಅಂದರೆ ಇದು ಜೀವ ಮತ್ತು ಜಡದ ಸೃಷ್ಟಿ ಎಂದು. ನಾವು ಈ ಜಗತ್ತಿನಲ್ಲಿದ್ದೇವೆ. ಇಂತಹ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಯಾವಾಗ ಸೃಷ್ಟಿಯಾಯಿತು, ಅದರ ಹಿಂದಿರುವ ಮೂಲ ದ್ರವ್ಯ ಯಾವುದು,
ಅದರ ನಿಮಿತ್ತ ಮತ್ತು ಉಪದಾನ ಕಾರಣ ಯಾರು? ಜೀವ ದೇಹದ ಮೂಲಕ ಹುಟ್ಟುವುದು ಏಕೆ? ಎಲ್ಲವನ್ನ ವ್ಯವಸ್ಥಿತವಾಗಿ ನಡೆಸುತ್ತಿರುವ ಆ ಮಹಾಶಕ್ತಿ ಯಾವುದು? ಹೀಗೆ ಚಿಂತನೆ ಮಾಡಿದಾಗ ನಮಗೆ ಒಂದು ವಿಷಯ ತಿಳಿಯುತ್ತದೆ, ಅದೇ ಕರ್ಮ ಸಿದ್ಧಾಂತ. ಹರೇ ಕೃಷ್ಣ.